ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತೋಷ್ಟೇ ಕಾಲಲ್ ಬಲ. ಏನು ಇಲ್ಲ ಅಂದ್ರೂ ಕೂಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲಾ. ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು. ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣೋ ಸಂಚಾರಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆ ನೋಡಿ ಒಬ್ರು ಗೆಸ್ಟ್ ಬಂದವ್ರೆ. ಭೈರವನಿಗೂ ಇವನಿಗೂ ನಡುವೆ ದೊಡ್ಡದಾಗಿ ಒಂದು ಯುದ್ಧ ನಡೀತಾ ಇತ್ತು, ಭೀಕರ ಯುದ್ಧ. ಅಕಸ್ಮಾತ್ ನಾವೇನಾರು ಇಲ್ಲ ಅಂದಿದ್ರೆ ಅದಕ್ಕೋಸ್ಕರ ಭೈರವನನ್ನು ಗೇಟಿನ ಆಚೆಗೆ ಹಾಕ್ಬಿಟ್ಟು ಇವನನ್ನು ಇಲ್ಲೇ ಉಳಿಸಿದ್ವಿ. ಇವನು ಈ ಟೆರಿಟರಿಯ ಲೀಡ್ರ್. ಇವನು ಈ ಟೆರಿಟರಿ ಲೀಡ್ರ್ ಆಗಿರೋದ್ರಿಂದ ಇವನು ಭೈರವನ ಜೊತೆ ಜಾಸ್ತಿ ಜಗಳಾಡೋಕೆ ಹೋಯ್ತವನೆ. ಇವನಿಗೆ ಸಮಾಧಾನ ಮಾಡಿ ಕೂರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದು ನಾನು ಟೆಂಟ್ ಮಾಡಿಸುವಾಗ ಟೆಂಟ್ ಮೇಲೆ ಕೂತ್ಕೊಂಡು ಲೇ ಈ ಕಡೆಗೆ ಬಾ, ಈ ಕಡೆಗೆ ವಾರಲೇ ಬೈ, ಬಾ ಬಾ. ಏನ ಹೆಸರು ಕಾಲು ಅಂತೆ. ಕಮ್, ನಿನಗೇನು ಕಮೆಂಟ್ಸ್ ಗೊತ್ತಿಲ್ಲ, ಬೇಕಾದ್ರೆ ಹೊಸ್ದಾಗ ಕಲಿಸ್ಬೋದು. ಸಕ್ಕಟ್ಟು ಏನು ಬೇಕು ಕಲ್ಸೋಕ್ಕೆ. ಕಾಲು ಇಲ್ಲೇ ಇರಬೇಕು. ಲೇ ಹೋಗ್ಬೇಡ, ಹೇಳಿದ್ದೀನಿ ನೋಡು, ಹೋಗ್ಬೇಡ. ಇರಲಿ ನೀನು, ಕೈ ಅಂದರೂ ಅಷ್ಟೇ, ಕಾಲಂದ್ರೂ ಅಷ್ಟೇ. ಹೋಗಿ ಕಡೆ ಹೋಗಿ, ಗೋ ಕಾಲು ಗೋಯ್. ಹೋಗಿಲ್ಲೇ ಒಡಿಯಲ್ಲ ನೋಡು, ಅಲ್ಲಿ ನೋಡ್ಬೇಡ, ಆ ಕಡೆಗೆ ನೋಡ್ಬೇಡ, ಗೋ. ಹೇಯ್ ಹೋಗ್ ಇರೋ, ಬಂದೇ ಇರೋ. ಇದು ಇಟ್ಕೊಳ ಇಲ್ಲೇ ಒಂದು ಓಡ್ಸ. ಬೆಳಗ್ಗೆನ ಒಳ್ಳೆ ಸಮಸ್ಯೆ ಆಯ್ತಲ್ಲ. ನಿನ್ನ ಪವರ್ ಬ್ಯಾಂಕಲ್ಲಿ ಹಾಕಲ್ಲ. ಲೇ ಅವನೊಂದು ಇಟ್ಕೊಳ್ಳಲೆ, ಅವನು ಇದು ಮಾಡಲೆ. ಕೈ ಕುಯ್ ಅಂದ್ರೆ ಭೈರವ ಒದೆ ತಿಂತ ನಿಜವಾಗ್ಲು. ಅವ್ನು ಹೋದ್ರು ಇವನು ಜೋರ ಬರ್ತಾನೆ. ಜೋರ ಬರಂಗಿಲ್ಲ ಬೈಲಿ ಭೈರವ. ಹಾಕಲೇ ಮಗ ಆಯ್ತು, ಹೋಗ್ಬೇಡ ನೀನು ಆ ಕಡೆಗೆ ಹೋಗಂಗಿಲ್ಲ, ಹೇಳಿದ್ದೀನಿ ನೋಡಿ. ನೋ ಫೈಟ್. ನಾವು ಇಲ್ಲಿ ಗೆಸ್ಟ್ ಆಗಿದ್ದವ್ರು ಗೆಸ್ಟ್ ಆಗಿ ಲೇ ಹೇಯ್ ನೋಡಿ ಬಿಡ್ತೀನೊಂದ. ಸುಮ್ಮನೆ ಅಲ್ಲಿ ನಮ್ಮ ಹುಡುಗ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದಾನೆ, ಕಾಫಿ ಮಾಡಬೇಕು ಅಂತ. ಆದ್ರೆ ಸಖತ್ ತಡೀತಾ ಇದ್ದಾರೆ. ಸೊಳ್ಳೆ ಕಡಿತಿದ್ದಾವಲೆ, ಸೊಳ್ಳೆ ಕಡಿತಿದ್ದಾವೆ. ಇಷ್ಟೇ ಇರೋದು? ಹಾಂ ಅಲ್ಲ, ಇಷ್ಟು ಬಿಟ್ರೆ ಗ್ಯಾಸ್ ಇಲ್ವಾ? ಇನ್ನೊಂದು ಸಿಲಿಂಡ್ರಲ್ಲಿ ಇಲ್ವಾ? ಮಗ ಸ್ಟೀಲ್ ಕಪ್ ತರ್ಬೇಕಲ್ವ ನಾವು, ಇದ್ರಲ್ಲಿ ಹೆಂಗೆ ಕುಡಿಯೋದು? ಅವ್ರು ಕೊಟ್ಟಿರೋದು ಮಕ್ಳಿಗೆ ಹೇಳೋ ಸ್ಟೀಲ್ ಕಪ್ ಆ್ಯಡ್ ಮಾಡಿ ಅಂತ. ಹೆಂಗೆ ಕುಡಿಯೋದು ಹೇಳಿದ್ರಲ್ಲಿ ಹಿಂಗೆ? ₹100 ಅಷ್ಟೇ ಕೊಡೋದು. ಲೋ ಸಕ್ಕರೆ ಹಾಕಿದ್ಯಾಳು? ಹಾಂ, ಇದಕ್ಕೆ ಮಾತ್ರ ಹಾಕ್ತದೆ ಮಗ. ಅಲ್ಲುದ್ದ ಬಿಟ್ಟ ಒಂದು ಸುಳ್ಳು. ನಿನ್ನೆ ಉಜ್ಜಿದ್ದೆ. ಇವಾಗ ಬೆಳಗ್ಗೆ ಹೊಸ್ದ? ಇಲ್ಲಪ್ಪ, ನಿಮ್ಗೆ ಗೊತ್ತಾ, ನೀವು ರಾಜಸಮಂದ್ ಹೋಗಿ ಪಾಡ್ಕಾಸ್ಟ್ ನೋಡಿ. ರೀಸೆಂಟಾಗಿ ಒಬ್ರು ಡೆಂಟಿಸ್ಟ್ ಬಂದಿದ್ರು. ಅವ್ರು ಹೇಳಿದ್ದಾರೆ ಬೆಳಿಗ್ಗೆ ಹಲ್ಲುಜ್ಜಿದ್ರು ಪರವಾಗಿಲ್ಲ, ರಾತ್ರಿ ಹಲ್ಲುಜ್ಜಬೇಕು ಅಂತ. ನಾನು ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತೀನಿ, ಆದರೆ ರಾತ್ರಿ ಹಲ್ಲುಜ್ಜಕ್ಕೆ ನೆನಪಾಗಲ್ಲ. ಹಲ್ಲುಜ್ಜೋದು ಅದು ಇತ್ತೀಚೆಗೆ ಬಂದಿರೋ ಪ್ರಾಕ್ಟೀಸು. ಆ್ಯಕ್ಚುಲಿ ಮುಂಚೆಲ್ಲ ಬರೀ ಬಾಯಿ ತೊಳಿತಾ ಇದ್ರು ಅಷ್ಟೇ. ಆಮೇಲೆ ಬೇವಿನ ಕಡೆ ಇದನ್ನು ತಿಕ್ಕಾಕ್ ಶುರು ಮಾಡಿದ್ರು. ಆಮೇಲೆ ಕೋಲ್ಗೇಟ್ ಅವ್ರು ಬಂದು ಬೇವಿನ ಕಡ್ಡಿ ಉಪ್ಪಲ್ಲಿ ತಿಕ್ಬಿಟ್ರೆ ನಿಮ್ಮಲ್ಲೂ ನಿಗರ್ಕೊಂಡು ಹೋಯ್ತವೆ, ನಮ್ಮ ತಗೊಳ್ಳಿ ಕೋಲ್ಗೇಟ್ ಟೂತ್ಪೇಸ್ಟಲ್ಲಿ ತಿಕ್ಕಿ ಅಂದರು. ಎಲ್ಲರಿಗೂ ಕ್ಯಾನ್ಸರ್ ಬಂತು. ಸೂರ್ಯ ಸಖತ್ತಾಗವನಲ್ವ, ಮಳೆ ಬರ್ದೇ ಇರೋ ಸಾಕು ಇವತ್ತು. ಏನು ಬೆಳಗ್ಗೆನೇ ಭೈರವ ಊಟ ಹಾಕ್ತಿದ್ದೀವಿ. ಇದು ಪ್ರತಿದಿನ ನಡೆಯುವಂಥ ಒಂದು ಪ್ರಕ್ರಿಯೆ. ಇವನು ಊಟ ತಿಂದಿದ ತಕ್ಷಣ ನೋಡ್ತಾ ಇರೋದೆ. ನಾವು ತಿಂದ್ಬೋದ್ವೋ ಭೈರವಂಗೆ ಕರೆಕ್ಟಾಗಿ ಊಟ ಹಾಕ್ತಿದ್ದೀವಿ, ಅದು ಖುಷಿ ವಿಚಾರ. ಎಸ್, ಅವ್ರದ್ದು ಸೈಕಲ್ಲು ಹಾಳಾಗಿದೆ, ಬ್ರೇಕ್ ವರ್ಕ್ ಆಗ್ತಿಲ್ಲ. ಹಂಗಾಗಿ ಅವ್ನು ಬ್ರೇಕ್ನ ಸೆಟಪ್ ಮಾಡಬೇಕು. ಮಗ ನೋಡ್ಕೊ, ಲೋ ಯಾಕೋ ಭೈರವ ಒದೆ ತಿಂತೆ, ಅವ್ರು ಓನರು ಒದ್ದಾಚೆ ಹಾಕ್ತಾರೆ.
ಇಲ್ಲ ಅವ್ರಿಗೆ ಬಂದ್ರಲ್ಲ ಅದಕ್ಕೆ ಅವ್ನ ಟೆರಿಟರಿ ಅಂತ ಫಿಕ್ಸ್ ಆಗ್ಬಿಟ್ಟವನೆ. ಮೊದಲು ಮಗ ಈ ಥರ ಬಿಚ್ಚಬೇಕು, ನೀನು ನೋಡ್ಕೊ ಇಲ್ಲಿ ಹಿಂದೆರಡು ಹಾಕಿರ್ತಾರೆ ಮುಂದೆರಡು ಹಾಕಿರ್ತಾರೆ. ಅದು ಕೆಲವೊಂದು ಥರ ಸೆಟ್ಟಿಂಗ್ ಇರುತ್ತೆ. ಸೊ ಅದೇನು ಸೆಟ್ಟಿಂಗ್ ಇರುತ್ತೋ ಅದನ್ನೇ ಫಾಲೋ ಮಾಡಬೇಕು. ಬಿಕಾಸ್ ವಿ ಆರ್ ನಾಟ್ ಎಕ್ಸ್ಪರ್ಟ್ ಅಲ್ವಾ, ಅದಕ್ಕೆ ನಮಗೆ ಬೇಸಿಕ್ ಅಷ್ಟೇ ಗೊತ್ತು. ನಿನ್ನ ಬ್ರೇಕ್ ಫುಲ್ ಉಂಡೋಗಿದೆ, ಪ್ಯಾಡ್. ಆಮೇಲೆ ಇದನ್ನ ಕ್ಯಾಲಿಪರ್ ಅಂತ ಕರಿತೀವಿ, ಇದೆಲ್ಲ ಲೋಕಲ್ ಕ್ಯಾಲಿಪರು, ಬೇಸಿಕ್ಕು ಆಯಿತಾ. ಕ್ಯಾಲಿಪರ್ನ ಒಳ್ಳೆ ಕಂಪ್ನಿದು ಟೆಕ್ಟ್ರೋ, ಶಿಮಾನೋ ಅವ್ರದ್ದೆಲ್ಲ ಕ್ಯಾಲಿಪರ್ ಬರುತ್ತೆ, ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಇದರಲ್ಲಿ ಎಫಿಷಿಯನ್ಸಿ ಕಡಿಮೆ ಇರುತ್ತೆ. ಇವೆಲ್ಲ ಇಲ್ಲೇ ಪಂಜಾಬಲ್ಲಿ ತಯಾರಾಗುತ್ತೆ, ಲೂಧಿಯಾನದಲ್ಲಿ. ಗೊತ್ತಾ ಲೂಧಿಯಾನ ಒಂಥರ ಸೈಕಲ್ ಹಬ್ ಇದ್ದಂಗೆ. ಅವು ಇವಾಗ ಬಿಚ್ಚಿಬಿಟ್ಟು ಮತ್ತು ಇದನ್ನು ಬಿಚ್ಚಬೇಕಲ್ವಾ, ಅದನ್ನು ಬಿಚ್ಚೋದು ಈಸಿ. ಈ ಥರ ಇದನ್ನು ಲೂಸ್ ಮಾಡ್ಕೋಬೇಕು. ಫಸ್ಟು ಈ ಕಡೆ ಲೂಸ್ ಮಾಡ್ಕೊಂಡ್ರೆ ಅದು ಫುಲ್ಲು ಹೊರಗೆ ಬರುತ್ತೆ. ಹೊರಗೆ ಬಂದಾದಮೇಲೆ ಇದನ್ನು ಈ ಥರ ಪ್ರೆಸ್ ಮಾಡಿ ಮುಂದಕ್ಕೆ ಕಳಿಸ್ಬೇಕು. ಇದರಲ್ಲಿ ಇನ್ನೂ ಇದೆ, ನೋಡೋಣ. ಆಲ್ಮೋಸ್ಟ್ ಹೋಗಿದೆ, ನೋಡೋಣ. ಹಿಂದ್ಗಡೆದು ಟಕ್ ಅಂತಿದ್ಯಾ, ಇನ್ನು ಒಳಗೆ ಕಳಿಸಿ. ಹಾಂ, ಇದು ಇನ್ನೂ ಜಾಸ್ತಿ ಒಳಗೆ ಹೋಗ್ಬೇಕು ಅಂದರೆ ದರ್ ಇಸ್ ಅ ಟ್ರಿಕ್. ಇದನ್ನು ಓಪನ್ ಮಾಡಬೇಕಿಲ್ಲೇ, ಇದನ್ನು ಓಪನ್ ಮಾಡಿದ್ರೆ ಲೂಸ್ ಆಗುತ್ತಲ್ವಾ, ಈ ಥರ ಇನ್ನೂ ಜಾಸ್ತಿ ಅದು ಒಳಗೆ ಹೋಗುತ್ತೆ. ಆವಾಗ ಎರಡನ್ನೂ ಈ ಥರ ಲೂಸ್ ಮಾಡ್ಕೊಂಡು ಈ ಥರ ಪ್ರೆಸ್ ಮಾಡಿ ಈ ಥರ ಹಾಕಬೇಕು. ಪ್ರಯಾಣ ಶುರು ಮಾಡೋದಕ್ಕೆ 9 ಗಂಟೆ ಆಯಿತು. ಲೋ ಮಗ, ಇಂಟರ್ಕಾಮ್ ಆನ್ ಮಾಡು. ಲೋ ಬ್ಯಾಟ್ರಿ ಅಂತ ಬಂದರೆ ಮಾತ್ರ ಜೀವ ದರ್ಶನ ಅನ್ನತ್ತೆ. ಫೋನ್ ಕನೆಕ್ಟೆಡ್, ಮಿಷನ್ ಟ್ರಿಕ್ ಆನ್. ಮಗ ಕೇಳಿಸ್ತಿದ್ಯಾ ಮಗ? ಲೆಫ್ಟೇ, ಒಂದು ನಿಮಿಷ ಇರೋ. ಇದು ಕಣೋ ಎಲಿವೇಶನ್ ಮ್ಯಾಪ್ ನೋಡಿ ಶುರು ಮಾಡ್ಬೇಕು ನಾವು. ರೈಟ್ ಇಲ್ಲ, ಆ್ಯಕ್ಚುಲಿ ರೈಟು ಹೋಗ್ಬೋದು, ಇನ್ನೊಂದು ಥರನೂ ಹೋಗ್ಬೋದು. ಅಲ್ಲ, ಒಂದು ಮೇನ್ ರೋಡಲ್ಲದ್ರೆ 1 ಕಿಲೋಮೀಟ್ರ್ ಕಡಿಮೆ, ಆದರೆ ಎಲಿವೇಶನ್ ನೋಡೋಣ ತಡಿ. ಲೋ, ಬೆಳಗ್ಗೆನೆ ಯಾರೋ ಸ್ವೀಟ್ ತಿಂತಾರಲೇ. ಬ್ರೇಕ್ಫಾಸ್ಟ್ ತಿನ್ನೋಣ ಬೇಕಾರೆ ಎಲ್ಲರೂ. ಉಸಳ್ಪ ಏನಾದ್ರು ಸಿಗುತ್ತೆ. ಲೋ, ಫಸ್ಟ್ಗೆ ತಾಯಿ ಅಂತ ಹೇಳಬೇಕಲ್ಲೇ. ತಾಯಿ ಅಂದರೆ ಅಕ್ಕ ಅಂತ. ನೀನು ಹಂಗೆ ಅಕ್ಕ ಅಂತ ಮಾತಾಡ್ಸಿದ್ರೆ ಅವ್ರಿಗೊಂದು ಗುಡ್ ಫೀಲ್ ಬರುತ್ತೆ ನಿನ್ನ ಮೇಲೆ. ಓಕೆ, ನಮ್ಮ ತಮ್ಮ ಅಂತ ಡೈರೆಕ್ಟಾಗಿ ಹಂಗೆ ಮಾತಾಡ್ಬೇಡ. ಹೌದು, ನೋಡಿ ಇದೇನು ಇವ್ರ ತಲೆಗೆ ಟೋಪಿ ಹಾಕೋರಲ್ಲ, ಕಾಣಿಸಿದಾರೆ ಟೋಪಿ. ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಬಸ್ ಆಯ್ಸಾ, ನಮ್ಮ ಉತ್ತರ ಕರ್ನಾಟಕದಿಂದ ಬಂದಿದ್ದು. ಒಂದು ಕಾಲದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಉತ್ತರ ಭಾಗ ಒಂದೇ ಕಡೆ ಇತ್ತು. ಆವಾಗಿಂದ ಇದು ಪ್ರಾಕ್ಟೀಸಲ್ಲಿದೆ. ಇದಕ್ಕೆ 2 ಕಾರಣ ಇರ್ಬೋದು. ಒಂದು ಅವರ ಒಂದು ಕಲ್ಚರು, ಎರಡನೇದು ಇಲ್ಲಿ ಜಾಸ್ತಿ ಬಿಸಿಲಿರುತ್ತಲ್ವ, ಬಿಳಿ ಟೋಪಿ ಹಾಕ್ಕೊಂಡ್ರೆ ಆ ತಲೆಯನ್ನು ಬಿಸಿಲಿಂದ ರಕ್ಷಣೆ ಮಾಡುತ್ತೆ. ಸೊ ಆ ಥರ ಸೂಪರ್. ಇಲ್ಲಿ ಏನೇನು ಬೆಳೆ ಬೆಳೀತಾರೆ ಅಂತ ನಿಮಗೆ ತೋರಿಸ್ಬೇಕು ಅಂತ ಮೊನ್ನೆಯಿಂದ ಯೋಚನೆ ಮಾಡ್ತಿದ್ದೆ, ಎಲ್ಲಿ ತೋರಿಸೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ನೋಡಿ, ಇದು ಕೊರಲೆ ಇಲ್ಲ ಅಂದರೆ ಸಾವೇ ಇರುತ್ತೆ. ಹಾಂ, ಸಾವಕ್ಕಿ ಎಲ್ಲ ಸಿರಿಧಾನ್ಯಗಳನ್ನ ಬೆಳೀತಿದ್ದಾರೆ ನೋಡ್ತಾ ಇದ್ದೀರಲ್ಲ. ಇದಾದ್ಮೇಲೆ ನೋಡಿ ರಾಗಿ ಬೆಳಿತವ್ರೆ. ರಾಗಿ ಬೆಳೆಸಿದ್ರೆ ತಿನ್ಬೋದು, ಕಾಳಾಗ್ಬಿಟ್ಟವೆ. ಮಗ, ರಾಗಿ ಬೆಳೆಸಿ ಗೊತ್ತಾ? ರಾಗಿ ಬೆಳೆಸಿ ಅಂದರೆ ಇನ್ನೂ ಹೆಂಗಿರುವಾಗ, ಇವಾಗ ಅದು ಇದರಲ್ಲಿ ಆಗ್ಬಿಟ್ಟೈತೆ ರಾಗಿ. ಹೆಂಗಿರುವಾಗ ಅದನ್ನು ಉದ್ದಿದ್ರೆ ಬೆಳ್ಳಗೆ ಅದರೊಳಗೆ ಅಕ್ಕಿ ಥರ ಬರುತ್ತೆ. ಅದ್ರ ಜೊತೆಗೆ ಚೂರು ಉಪ್ಪು ಖಾರ ಹಾಕೊಂಡು ತಿಂದರೆ ಮಸ್ತ್ ಇರುತ್ತೆ. ರಾಗಿ ಹೆಂಗಿರುತ್ತೆ ಅಂತ ಗೊತ್ತಿಲ್ವಾ? ಬೆಳೆ ಬಾ ಅಂತ ತೋರಿಸ್ತೀನಿ ಹಿಂಗೆ ಅಂತ, ಸೈಕಲ್ ಪಾರ್ಕ್ ಮಾಡ್ಬೇಕಾರೆ. ಇದು ರಾಗಿ ತೆನೆ ಕಾಣಿಸ್ತಿದ್ಯಲ್ಲ, ಇದು ರಾಗಿ. ಇದು ಸಾವೇ ಇಲ್ಲ ಸಾಮೆ ಇರುತ್ತೆ. ಹಾಂ, ಈ ರೈಟಲ್ಲಿರೋ ಇದನ್ನೆಲ್ಲ ಸಾಂಬಾರಿಗೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸಾಂಬಾರು ಉರಿಯೋಕ್ಕೆ. ಕಿತ್ಕೊಂಬರ್ತೀನಿ.
ರಾಗಿ ತೆನೆ ಇಲ್ಲಿ ಕಟ್ ಮಾಡೋಕ್ಕೆ ಬರ್ತಿಲ್ಲ. ಆಯಿತಾ. ಒಂದೊಂದು ರಾಗಿ ಗಿಡದಲ್ಲಿ ಈ ಥರದ್ದು 3-4 ತೆನೆ ಬಿಡುತ್ತೆ ಒಂದೊಂದು ಕಡ್ಡಿಗೆ. ಎಷ್ಟು ಗಿಣ್ಣು ಹೊಡೆಯುತ್ತೋ ಅಷ್ಟು ರೈತರಿಗೆ ಲಾಭ. ಇದನ್ನ ತೆಗಿತಾರೆ ಹೆಂಗೆ? ಇದನ್ನು ಯೂಶ್ವಲಿ ಹೊಡಿತಾರೆ? ಇಲ್ಲ, ನಮ್ಮ ಕಡೆ ಹೆಂಗೆ ಮಾಡ್ತೀವಿ ಅಂದರೆ ರಾಗಿ ಬುಡ ಸಮೇತ ಕೊಯ್ದು ರೋಡ್ಗೆ ಹಾಕ್ಬಿಟ್ಟು ಇದನ್ನು ತುಳಿಸ್ತೀವಿ. ಕಲ್ಲು ಬರುತ್ತೊಂದು, ಕಲ್ಲಲ್ಲಿ ತುಳಿಸ್ತೀವಿ. ತುಳಿಸಾದ್ಮೇಲೆ ಕಲ್ಲಲ್ಲಿ ತುಳಿಸಾದ್ಮೇಲೆ ನಾನು ರಾಗಿ ಬರುತ್ತೆ, ಅದನ್ನು ಕ್ಲೀನ್ ಮಾಡಿ ಎತ್ಕೊಳ್ಳೋದು, ಹುಲ್ಲೆಲ್ಲ ದನಗೆ ಹಾಕೋದು. ಟೋಪಿ ಹಾಕೊಂಡಿರೋಲ್ಲ ದಾದಾ, ಬಾಯ್. ಅವ್ರ ಗಾಡಿ ಇದೆ ನೋಡು. ಮಗಳ ಅಂತ ಬೈತಿದ್ದಾನೆ. ಲೋ ಅದು ಯಾಕೆ ಬೈತಾನಲೇ? ರೋಡಲ್ಲಿ ನಿಲ್ಸ್ಕೊಂಡಿದೀವಲ್ಲ. ಆದರೆ ನೀ ಕ್ಯಾಮ್ರಾ ಮುಂದೆ ಹಿಂಗೆಲ್ಲ ಹೇಳ್ಬೋದಾ? ಇನ್ನು ರಾಗಿ ಅಷ್ಟೇ ಅಲ್ಲದೆ ಇಲ್ಲಿ ಅಡಿಕೆ, ತೆಂಗು ಎಲ್ಲದನ್ನೂ ಬೆಳೀತಾರೆ. ಅಡಿಕೆನ ಇವಾಗ ಹಾಕೋರು ನೋಡಿ, ಈಗೆಲ್ಲ ಕಮರ್ಷಿಯಲ್ ಕ್ರಾಪಾಗಿ ಯೂಸ್ ಮಾಡ್ತವ್ರೆ ಅನ್ಸುತ್ತೆ ಇದನ್ನ, ನಮ್ಮ ಕಡೆ ಮಾಡ್ದಂಗೆ. ಗಂಗಾವತಿ ಕಡೆ ಎಲ್ಲ ಅಡಿಕೆ ಬೆಳೀತಾರಲ್ಲ, ಹಂಗೆ ಇವರು ಅಡಿಕೆ ಬೆಳೀತವ್ರು ನೋಡಿ. ಇಲ್ಲಿ ಎಲ್ಲ ಕಡೆ ಅಡಿಕೆ ಬೆಳೆಯಲ್ಲ, ಈಗೀಗ ಶುರು ಮಾಡಿಬಿಟ್ಟವ್ರೆ. ಇಲ್ಲಿ ಬರ್ತಾಯಿದ್ರೆ ಕಾಳು ಮೆಣಸಿನ ಕೂಡ ಬೆಳೀತಾವ್ರೆ, ಹಲ್ಸು ಬೆಳೀತಾವ್ರೆ. ನಮ್ಮ ಥರ ನಮ್ಮ ಕಡೆ ಮಲೆನಾಡಲ್ಲಿ ಏನೇನು ಬೆಳೀತಾರೋ ಅದನ್ನೆಲ್ಲ ಬೆಳೀತಾರೆ ನೋಡ್ರಿ ಇಲ್ಲಿ. ಇದು ಕಾಳು ಮೆಣಸಿನ ಬಳ್ಳಿ ಚೆನ್ನಾಗಿ ಬಿಟ್ಟಿದೆ, ಕಾಳು ಮೆಣಸು. ಹಲಸಿನ ಮರಕ್ಕೆ ಹಬ್ಸವ್ರೆ. ನಾವು ಏನೇನು ಮಾಡ್ಬೇಕು ಗೊತ್ತಾ? ಒಂದು ಇಂಟ್ರೋ ರೆಡಿ ಮಾಡ್ಬೇಕು. ಅದು ಯಾವುದೊಂದು ಫೋಟೋ ತಗೋತಿಂದ್ರಪ್ಪ. ಅದ ನಮಸ್ತೆ. ಗುರು ಕರ್ನಾಟಕನಾ? ಯಾವ ಊರು? ಹಾಂ, ಇಂಡಿ ತಾಲೂಕು. ಓ, ಇಲ್ಲಿ. ಓಕೆ. ಗೋವಾ? ಇಲ್ಲ ಗುರು, ನಮ್ಮದು ಕರ್ನಾಟಕ, ಚಿತ್ರದುರ್ಗ. ಅಲ್ಲಿಂದ ಬಂದಿದ್ದೀವಿ, ಕನ್ಯಾಕುಮಾರಿಯಿಂದ ಬಂದೀವಿ. ನಿಮಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀಯಾಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಮಗ ರೋಡ್ ಮಸ್ತಿದೆ ಮಗ, ಸಾಕಾಗಿದೆ ರೋಡು. ಫುಲ್ ಡೌನ್ ಬರುತ್ತೆ ಮುಂದೆ. ಡೌನ್ ಬಂದಮೇಲೆ ಇನ್ನು ಫುಲ್ ಡೌನೇ ಮಗ. ಈಗ ಎಷ್ಟು ಕಿಲೋಮೀಟ್ರ್ ಗೊತ್ತಾ? 2.5 ಕಿಲೋಮೀಟ್ರ್, 2 ಕಿಲೋಮೀಟ್ರ್ ಡೌನು. 2 ಕಿಲೋಮೀಟ್ರ್ ಡೌನ್ ಆದಮೇಲೆ ಮತ್ತೆ ಅಪ್ ಬರುತ್ತೆ ಸ್ವಲ್ಪ, ಮತ್ತೆ ಅಪ್ಪು ಡೌನ್ ಬರುತ್ತೆ. ಆಮೇಲೆ ಫುಲ್ ಡೌನು. ಇದನ್ನು ದಾಟಿದ ಮೇಲೆ ಹೊಳೆ ಬರುತ್ತಲ್ಲ, ಒಂದು ಹೊಳೆ ದಾಟಿದ ಮೇಲೆ ಫುಲ್ ಡೌನು. ಅಲ್ಲಿ ಒಂದು 30 ಕಿಲೋಮೀಟ್ರ್ ಹೊಡೆದಂಗೆ ಆಗುತ್ತೆ, ನಾವು ಜಾಸ್ತಿ ಆಗುತ್ತೆ. ಫುಲ್ ಈಸಿ ಇದೆ ಆ್ಯಕ್ಚುಲಿ. ಓ ಸೂಪರ್ ಇದೆ ಮಗ, ಅವನ ಅಜ್ಜಿ ಸೂಪರ್ ಆಗಿರೋ ವ್ಯೂ ಇದೆಯಲ್ಲೇ. ಹೇಳಪ್ಪ, ಡ್ರೋನ್ ಹಾರಿಸ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಹಳ್ಳಿ ಜನ ಬಟ್ಟೆ ಸೆಳೆಯೋಕ್ಕೆ ಅಂತ ಹಳ್ಳಕ್ಕೆ ಹೋಗ್ಬಿಟ್ಟು ಬಟ್ಟೆ ಸೆಳ್ಕೊಂಡು ವಾಪಸ್ ಬರ್ತಾವ್ರೆ. ನಮಸ್ಕಾರ. ಬಟ್ಟೆ ಸೆಳ್ಕೊಂಡು ವಾಪಸ್ ಬರ್ತಾವ್ರೆ ಹಳ್ಳಕ್ಕೆ ಹೋಗಿ. ಮಗ ಹಳ್ಳದೊಳಗೆ ಸಖತ್ತಾಗಿ ನೀರವದೆ, ಬಟ್ಟೆ ಸೆಳಿತಾವ್ರೆ. ನಾವು ಬಟ್ಟೆ ಸೆಳಿಬೇಕಲ್ಲೇ, ಸ್ನಾನ ಮಾಡ್ಬೇಕಲ್ಲೇ. ಇಲ್ಲೇ ಸೋಪೆ ತಗೊಂಬರ್ಲಿ ಇದ್ರಲ್ಲೇ. ಲೇ ಅಲ್ಲೇ ಬಟ್ಟೆ ಒಗಿತಿರ್ತಾರಲ್ಲ ಅವ್ರ ಹತ್ರ ಸೋಪ್ ಇಸ್ಕೊತೀನಿ, ಕೊಡಕಾಯಿ ಸೋಪ್ ಅಂತ. ಸೋಪ್ ಕೊಡಕಂತ ಇಸ್ಕೊಂಡು ಬಟ್ಟೆ ಹೊಕ್ಕೊಂಡು, ಈ ಹಳ್ಳದಲ್ಲಿ ನೀರಿಲ್ಲ, ಮುಂದೆ ಅದು ಹಳ್ಳ ಇರಬೇಕು. ಲೋ ಮಗ, ಅಲ್ಲಿ ಫ್ಯಾಮಿಲಿ ಬಂದವ್ರು ನೋಡೋರು ಕಾರ್ ತಗೊಂಡು ಟ್ರಿಪ್ಪು. ಜೋರಾಗಿ ಬಾ, ಫುಲ್ ಜೋರಾಗಿ ಬಾ ಮಗ, ಫುಲ್ ಜೋರಾಗಿ ಬಂದರೆ ಒಪ್ಪತ್ತಿಸ್ಬೋದು. ಫುಲ್ ಜೋರಾಗಿ ಬಾ. ನಾನು ಒಪ್ಪತ್ತಿಸ್ದೆ ನಾನು. ಜೋರಾಗಿ ಬಾ, ಹೋಗು ಮುಂದೆ ಹೋಗು. ಆಗಲಿಲ್ಲ, ಫುಲ್ ಫಾಸ್ಟಾಗಿ. ಯಾವಾಗಲೂ ಫುಲ್ ಅದನ್ನು ಗೇರೆಲ್ಲ ಫುಲ್ ಕರೆಕ್ಟಾಗಿ ಪ್ರಾಪರಾಗಿ ಶಿಫ್ಟ್ ಮಾಡ್ಕೊಂಡಿರ್ಬೇಕು. ಡೌನಲ್ಲಿರುವಾಗ ಏನು ಕ್ಲೋಸ್ ಅಲ್ಲ ಕಂತೀಯ?
ಇದು ಕರೆಕ್ಟಾಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಕ್ಲೀನ್ ಮಾಡ್ಕೋ ಅದನ್ನ, ಇಲ್ಲಾಂದ್ರೆ ನಿಮಗೆ ರೈಡಿಂಗಲ್ಲಿ ಕಷ್ಟ ಆಗುತ್ತೆ. ಫುಲ್ ಜೋರಾಗಿ ತುಳಿಬೇಕು ನೋಡಿ, ಹಿಂಗೆ ನಂತರ ಫಾಸ್ಟಾಗಿ ತುಳಿದ್ರೆ ನಾನು ಬಂದೇ ಬಿಟ್ಟೆ ನೋಡಿ ನಿನ್ನ ಹಿಂದೆ. ಸ್ಟ್ರೈಟೇ. ನಾವು ಇದೊಂದು ಬ್ರಿಡ್ಜ್ಗೋಸ್ಕರ ಎಷ್ಟು ದೂರದಿಂದ ಬಂದಿದ್ದೀವಿ ಗೊತ್ತಾ ಮಗ. ಇವ್ರೇನಾದರೂ ಇದೇ ನದಿಗೆ ಮುಂದೆ ಡೌನಲ್ಲಿ ಬ್ರಿಡ್ಜ್ ಮಾಡಿದ್ದಿದ್ರೆ ನಾವಲ್ಲೇ ಸಮುದ್ರದ ಪಕ್ಕದಾಗಿಂದ ಬಂದು ಹಂಗೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದಿತ್ತು. ಹ್ಞೂ, ಇದು ಅದೇ ಬ್ರಿಡ್ಜ್ ನೋಡಪ್ಪ. ಈ ಬ್ರಿಡ್ಜ್ ಹುಡುಕಂಡೇ ಬಂದಿರೋದು ಇಲ್ಲಿ ಮಠ. ಹಾಂ, ಆ ಕಡೆವರೆ ಫುಲ್ ಡೌನ್ ಹಾಕೊಂಬರ್ಬೇಕು, ಈ ಕಡೆವರೆ ಸುತ್ತಾಕೊಂಬರ್ಬೇಕು. ಜಾಸ್ತಿ ಸುತ್ತು, ಮಳೆ ಬರ್ತಿದೆ, ಸಖತ್ ಸುತ್ತು. ಆ್ಯಕ್ಚುಲಿ ಒಂದು 3 ಕಿಲೋಮೀಟ್ರು ಹತ್ತೋದೇ ಬೆಸ್ಟ್ ಅನ್ಸುತ್ತೆ. ಹಿಂಗೆ ನಿನ್ನೆ ಹತ್ತೋದಲ್ಲ ರಾತ್ರಿ ಹಂಗೆ ತಳ್ಕೊಂಡು, ಬೇರೆ ಏನು ಚಾನ್ಸ್ ಇಲ್ಲ. ಮತ್ತು ವಾಪಸ್ ಹೋಗೋದಕ್ಕೂ ಅದಕ್ಕೂ ಅದೇ ಆಗುತ್ತೆ. ಅಲ್ಲೊಂದು ಹಿಂಗೆ ಅಪ್ ಇರುತ್ತೆ. ರೋಡ್ ತುಂಬ ಅದ್ಭುತವಾಗಿದೆ, ಹಂಗಾಗಿ ತಳ್ಕೊಂಡು ಹೋಗ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಇಲ್ಲಂತೂ ತುಳಿಯೋಕ್ಕಾಗಲ್ಲ. ಅವನ ಅಜ್ಜಿ ಜನ ಹೆಂಗೆ ಬದುಕ್ತಾರೋ ಇಲ್ಲಿ ಗೊತ್ತೇ ದೇವರೇ ಅವಲ್ಲ. ಆಯ್ ನಮಸ್ತೆ. ಥೋड़ा पानी देना इसमें. ಅಜ್ಜಿ ಫುಲ್ ಖರಾಬು, ಕ್ಲೀನ್ ಸಹಿತ ಮಾಡಿಲ್ಲ. ಯಾರಾದರೂ ಈ ರಸ್ತೆನ ಬಳಕೆ ಮಾಡಿದ್ರೆ ಅಕ್ಕಪಕ್ಕ ಇರೋ ಗಿಡಗಳೆಲ್ಲ ಸತ್ತೋಗ್ತಿದ್ವು. ಯಾರನ್ನು ಬಳಕೆ ಮಾಡಿಲ್ಲ, ಅದಕ್ಕೆ ರಸ್ತೆ ಫುಲ್ ಕಳೆ ಪೆಂಟೆ ಬೆಳ್ಕೊಂಬಿಟ್ಟಿದೆ. ಮಗ ಲೆಫ್ಟಲ್ಲ ರೈಟ್ ಮಗ, ಇದು ಅಪ್ಪ ತರಿಸ್ಬೇಕು. ಇದೇ ಹಪ್ ನಾನು ಹೇಳಿದ್ದು. ವಿಷಯ ಗೊತ್ತಾ, ರೈಟಲ್ಲ ಲೆಫ್ಟೇ ಡೌನಿಗೆ ಹೋಗೋದು. ಫುಲ್ ಡೌನ್ ಇದೆ. ಇನ್ನು ಇಲ್ಲಿಂದ 8 ಕಿಲೋಮೀಟ್ರ್ ಫುಲ್ ಡೌನು. ಚೂರು ಮುಂದೆ ಅವರ ಲೆಫ್ಟಿಗೆ ಮೇನ್ ರೋಡ್ ಸಿಗುತ್ತೆ, ಬಟ್ ಇದು ಡೌನ್ ಇನ್ನು ಫುಲ್ ಡೌನು. ಅಲ್ಲಲ್ಲಿ ಚಿಕ್ಕ ಪುಟ್ಟ ಅಪ್ಪೆಲ್ಲ ಬರುತ್ತೆ. ಬೇರೆ ಗೆಡಿನ್ ಬಾ ಒಳಗೆ ಬಾ, ಗೋ. ತೊಳ್ಳಿರೋದಕ್ಕೆ ಸಾರ್ಥಕ ಆಯ್ತಾ? ಯಾಕೆ? ರೋಡ್ ಅಗಲ ಇರುತ್ತೆ, ಫುಲ್ ಕ್ಲೀನ್ ಇರುತ್ತೆ. ನಂಗೆ ಗೊತ್ತು ಜಲಪಾತ ಇದೆ ಅಂತ. ಸ್ನಾನ ಎಷ್ಟು ಹತ್ರ ಇದೆ, ಸ್ನಾನ ಮಾಡ್ರೆ ಒಳ್ಳೆ ಊಟ ಆಗುತ್ತೆ. ಹಾಂ, ಹುಚ್ಚಂತರ ಆಡ್ಬೇಡ. ಕೆಳಗೆ ನೋಡು, ಅಲ್ಲಿ ಚೆನ್ನಾಗೈತೆ ಇಲ್ಲಿ ಚೆನ್ನಾಗಿದೆ ಅಂತ. ನೋಡಿ, ನೀವೇನು ನೋಡ್ತಿದ್ದೀರಲ್ಲ, ಇದು ಟ್ಯಾನ್ ಆಗಿರೋ ಕೈ, ಇದು ಟ್ಯಾನ್ ಆಗದೆ ಇರೋ ಕೈ. ಇದೆಷ್ಟು ಚೆನ್ನಾಗಿದೆ ಕಲರು. ಇಲ್ಲಿ ನೋಡಿ ಎಷ್ಟು ಕರ್ಗಾಗೋಗಿದೆ, ಬೆನ್ನೆಲ್ಲ ಫುಲ್ ಟ್ಯಾನ್ ಆಗೋಗಿದೆ. ಬಿಸಿಲಲ್ಲಿ ಬಟ್ಟೆ ಹಾಕೊಂಡು ಸ್ನಾನ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾರೋ ಒಂದು ಹೆಸ್ರೇನೋ ಇದೆಯಲ್ಲೋ, ಬಟ್ಟೆ ಬೇಡ ಅಂತನಲ್ಲೋ, ಯಾವುದೋ ಪಿಕ್ಚರಲ್ಲಿ, ಮನಸಾರೆ ಪಿಕ್ಚರಲ್ಲೋ ಇಲ್ಲಾಂದರೆ ಕಾಮನ ಬಿಲ್ಲು ಪಿಕ್ಚರಲ್ಲೋ ಹಂಗಂತಾನೆ, ಬಟ್ಟೆ ಬೇಡ ಅಂತ. ಹಂಗೆ ಇಲ್ಲಿ ಬಟ್ಟೆ ಇಲ್ಲದೇ ಹೊಡೆಯೋ ಪರಿಸ್ಥಿತಿ ಆಗಿದೆ. ಮಗ ಹೋಗಿ ಒಂದು ಸ್ವಲ್ಪ ನೀರು ನೋಡು, ಚೆನ್ನಾಗಿರೋ ಸ್ನಾನ ಮಾಡೋದಿರೋ ಅಂದರೆ ಬೇಡ. ಒಳ್ಳೆ ಸ್ನಾನ ಆಯಿತು, ಸೂಪರ್ ಆಗಿತ್ತು ಮಗ. ಸ್ನಾನ ಹೆಂಗಿತ್ತು? ನೀರು ವಾಟರ್ ಫಾಲ್ ಎಲ್ಲ ಚೆನ್ನಾಗಿತ್ತು. ಇವಾಗ ವೆಸ್ವಿ ಬಂದಿದ್ದೀವಿ. ಇಲ್ಲಿಂದ ಫೆರಿ ತಗೊಂಡು ರೋಡ್ ಕ್ರಾಸ್ ಮಾಡಬೇಕು. ಲೋ ಯಾಕ್ರಲ್ಲ ಸುಮ್ಮನೆ ಅತ್ಲಾಗಿ ಇಲ್ಲಿಂದ ರೋಡೆಲ್ಲ ಕ್ರಾಸ್ ಮಾಡಬೇಕು. ಇಲ್ಲಲ್ವಾ, ಚೆನ್ನಾಗಿತ್ತು. ತಡಿಯೆಲ್ಲ ಮುಗಿಸ್ಬಿಡ್ತೀನಿಲ್ಲೋ. ನಾವು ಇಲ್ಲಿಂದ ಸಾವಿತ್ರಿ ನದಿ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗಬೇಕು. ಆ ಕಡೆ ಹೋಗಾದ್ಮೇಲೆ ಅದಕ್ಕಿಂತ ಮುಂಚೆ ಊಟ ಮಾಡಬೇಕು. ಒಳ್ಳೆ ಊಟ ನೋಡ್ಕೋಬೇಕು. ಸ್ವಲ್ಪ ಬಟ್ಟೆ ಗಿಟ್ಟೆ ಒಣಗಿಸೋ ಇದ್ದಾವೆ, ಫೋನ್ಗಿನ್ ಚಾರ್ಜಿಗೆ ಹಾಕೊಳ್ಳೋ ಇದ್ದಾವೆ. ಮಗ ಜೋರಾಗಿ ತುಳಿ ಮಗ, ಅಪ್ಪಿದೆ ಬಂದ. ಇಲ್ಲಿಂದ ಮತ್ತೆ ಸ್ವಲ್ಪ ಡೌನ್ ಇದೆ. ಈ ಪೊಲೀಸ್ ಸ್ಟೇಷನ್ ಹತ್ರನೇ ಎಲ್ಲ ಬಿರಿಯಾನಿ ಅಂಗಡಿ ಇದೆಯಂತೆ. ತಿನ್ಕೊಂಬಿಡ್ತೀನಿ ನಾನು. ಇಲ್ಲ ಕಾಣಲ್ಲ, ಇದೇ ಬಿರಿಯಾನಿ ಅಂಗಡಿ ಕಾಣಲಿ. ಲವ್ ಇಲ್ಲಿದೆ ನೋಡಲ್ಲ, ಚಿಕನ್ ರೈಸ್ बिरयानी बिरयानी दे मगा। वेज में क्या है? वेज में क्या है? वेज में तो नहीं। बिरयानी कितना होता है?
इसमें पीस आएगा ಫುಲ್ ಕಿತ್ತಿ ಮಗ 130 ರೂಪಾಯಿ ಬಿರಿಯಾನಿ ಫುಲ್ ಅಂತೆ ಮಗ ತಗೊಂಡು ಬಾ ಬೇಗ ತಿಂತೀನಿ ನಾನು ನಿಂಕಿನ ಫಾಸ್ಟಾಗಿ ನಿಂಗೆ ಗೊತ್ತು ಫಾಸ್ಟಾಗಿ ತಿಂತೀನಿ ಅಮೌಂಟ್ ಇರಬೇಕಲ್ಲ ಅಕೌಂಟಲ್ಲಿ ನಿನ್ನೆ 105 ರೂಪಾಯಿ ಹಾಕಿದ್ದು ಹಾಕ್ತೀವಿ ನಾವು ಇದು ಫುಲ್ಲು ಬಿರಿಯಾನಿ ಒಂದು ತಟ್ಟೆ ತುಂಬ ಕೊಟ್ಟವ್ರು ಇಷ್ಟು ಊಟ ತಿಂದು ಎಷ್ಟೊಂದು ದಿವಸ ಆಗೋಗಿತ್ತು ನಾನು ಕಲರ್ ಎಲ್ಲ ಮಿಕ್ಸ್ ಮಾಡೋರೆ ನಾವು ಊಟ ಮಾಡ್ಕೊಂಡು ಒಂದು ಫೆರ್ರಿ ಪಾಯಿಂಟಿಗೆ ಬಂದ್ವಿ ವೆಸ್ಲಿನಾ ಇದು ವೆಸ್ವಿ ಪೋರ್ಟ್ ಆ್ಯಂಡ್ ಜೆಟ್ಟಿ ಪೋರ್ಟ್ ಎಡಗಡೆಗಿದೆ ಜೆಟ್ಟಿ ಇದು ಇಲ್ಲಿಂದ ನಮಗೆ ಆ ಕಡೆಗೆ ಹೋಗೋಕ್ಕೆ ಎಷ್ಟು ಗಂಟೆ ಅಂತ ಆರಾಮ ಮಲ್ಕೊಳ್ಳೋದು ಮಗ ಭೈರವಂಗೆ ಊಟ ಆವಾಗಲೇ ರಾತ್ರಿ ಊಟ ಇವಾಗಲೇ ರಾತ್ರಿ 3 ಮೊಟ್ಟೆ ಕೊಟ್ಬಿಟ್ರೆ ಅವನಿಗೆ ಹೊಟ್ಟೆ ತುಂಬಿತು ನೋಡಿ ಮಗ 30 ರೂಪಾಯಿ ಗುರು ಯಾವುದೋ ರಿಂಗ್ ಲೋಗ ಇರುತ್ತಲ್ಲ ಗುರು ಆ ಕಾರ್ ತಗೊಂಬಂದವ್ರೆ ನಂಗನ್ಸುತ್ತೆ ಅವನು ಕ್ರಾಸ್ ಮೇಲೆ ತಗೋಬೇಕಲ್ವ ಗಾಡಿ ಒಣ್ಣೆ ಹಾಕಿ ನೆಟ್ಟು ತಗೋತವನೆ ರಿಂಗ್ ಇರೋ ಗಾಡಿ ಟಾಪ್ ಎಂಡ್ ಮಾಡೋದಲ್ಲ ಇದು ಬೇಸಿಕ್ ಎಂಟ್ರಿ ಲೆವೆಲ್ ಅನಿಸುತ್ತೆ ಹೋಗಲೇಪಿ ಆ ಅಣ್ಣ ಗಾಡಿ ಹೊಡೆಯೋಕೆ ಬಂದಂಗೆ ಕಾಣಲ್ಲ ಬಿಡ ಆತನ ಇದು ಭೈ ವೆಲ್ವಿ ಏನಾ ವೆಲ್ವಿ गाँव का नाम वेलवी है ना गाँव का नाम क्या ಬಾನ್ಕೋಟ್ ಫೆರ್ರಿ ಬಾನ್ಕೋಟಿಂದ ಶುರು ಆಗುತ್ತೆ ಬಾನ್ಕೋಟಿಂದ ಶುರು ಆಗಿದ್ದು ಸಾವಿತ್ರಿ ನದಿ ದಾಟ್ಕೊಂಡು ಆ ಕಡೆ ಹೋಗುತ್ತೆ ಅಲ್ಲೊಂದು ಬ್ರಿಡ್ಜ್ ಮಾಡಿದವ್ರೆ ಆ ಕಡೆ ಕೊನೆಯ ಮೂಲೆಯಲ್ಲಿ ಇನ್ನೂ ಒಂದು ಗಿಚಾವನ ಬೈ ಇನ್ನೂ ಒಂದು 2 ವರ್ಷ ಆದಮೇಲೆ ಆಗುತ್ತೆ ಮಗ ಅದು ಅಲ್ಲಿರೋ ಫೆರ್ರಿ ಲೇ ಒಳ್ಳೆ ತಿನ್ನಲೇ ಶನಿದೇವಿ ಲೋ ಹೆಲ್ದಿ ಅಂತ ಅದಕ್ಕೆ ಎಷ್ಟು ಪಾಮ್ ಆಯಿಲ್ ಇರುತ್ತೆ ಗೊತ್ತಾ ಅದರಲ್ಲಿ ಸರಿಯಾಗಿ ಬಿರಿಯಾನಿ ತಿನ್ಕೊಂಡು ಆರಾಮಾಗಿ ಬದುಕಲಿ ಯಾಕಲೆ ಹೊಡೆದಾಗ್ತೀನಿ ಮಗನೇ ನಿಂಗೆ ನಂಗೆ ಬೇಡ ನೀನು ತಿನ್ಕೊ ನಂಗೆ ಹೊಟ್ಟೆ ತುಂಬೈತಿ ಅಂತ ಹೇಳಿಲ್ವಾ ಒಂದೇ ಸಲ ತಿನ್ನೋದು ನಾನು ಹಂಗೆ ಇಟ್ಟು ತಿನ್ನೋಕ್ಕೋಲ್ಲ ಅಲ್ಲಿ ಆಗ್ತಿದೆ ಅದೊಂದು 2 ವರ್ಷ ತಗೊಳುತ್ತೆ ಇನ್ನು ಇದು ಫೆರ್ರಿ ಹೆಸರು ಜಾನ್ವಿ ಅಂತ ಇದು ರತ್ನಗಿರಿ ಜಿಲ್ಲೆಗೆ ಸೇರುತ್ತೆ ರತ್ನಗಿರಿ ಜಿಲ್ಲೆಯಲ್ಲಿರೋ 4ನೇ ಬೋಟ್ ಅಂತೇನೋ ಹಾಕೋರೆ ಇಲ್ಲಿಂದ ಈಚೆಗೆಲ್ಲ ರತ್ನಗಿರಿ ಇಲ್ಲಿಂದ ಈಚೆಗೆ ಬೇರೆ ಜಿಲ್ಲೆ ಶುರು ಆಗುತ್ತೆ ಅದ್ರ ಹೆಸರು ಮರ್ತೋಗಿದೆ ನನಗೆ ಹೇಳ್ತೀನಿ ಈ ಫೆರ್ರಿಗೆ ಬೇಗ ಬಂದಿದ್ದರಿಂದ ಭೈರವನ್ನೆಲ್ಲ ಸ್ವಲ್ಪ ಮೇಲೆ ಕರ್ಕೊಂಡೋಗಿ ತೋರಿಸ್ಕೊಂಬರ್ತೀನಿ ಹೆಂಗಿದೆ ಫೆರ್ರಿ ಅಂತ ಎಸ್ ಅಪ್ ಗೋ 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 ಗುಡ್ ಬಾಯ್ ಗೋ ಗುಡ್ ಬಾಯ್ ಗೋ ಕಮ್ ಎಸ್ ಗುಡ್ ಬಾಯ್ ಮಳೆ ಬರುವಂಥ ಎಲ್ಲ ಸಾಧ್ಯತೆ ಇದೆ ಓ ಇಲ್ಲೇ ಮಾರ್ತಾವ್ರೆ ಇದನ್ನೇ ತಗೊಂಬಂದು ನಮ್ಮ ಹುಡುಗ ಮಗ ಇದನ್ನ ಡೆಕ್ ಅಂತಾರೆ ಮಗ ಕೂತ್ಕೊಳ್ಳೋ ಡೆಕ್ಕು ಲುಕ್ ಬೇರೋ ಹಿಯರ್ ಕಮ್ ಲುಕ್ ಹಿಯರ್ ಎಸ್ ಅಪ್ ಹಿಯರ್ ಅಪ್ ಗುಡ್ ಬಾಯ್ ಅಲ್ಲಿ ಇನ್ನೊಂದು ಎಮರ್ಜೆನ್ಸಿ ಫೆರಿ ನಿಲ್ಲಿಸಿರ್ತಾರೆ ಅದರ ಆಂಬುಲೆನ್ಸ್ ಬಂತು ಅರ್ಜೆಂಟಿಗೆ ಹೋಗಬೇಕು ಅಂದರೆ ಆ ಫೆರಿ ಎತ್ಕೊಂಬರ್ತಾರೆ ಅಲ್ಲಿ ಮಠ ಅದು ಅಲ್ಲೇ ನಿಂತಿರುತ್ತೆ ಇದೇ ಥರ ಫೆರ್ರಿ ಆ ಕಡೆ ನಿಂತಿಲ್ಲ ಈ ಕಡೆ ಒಂದೇ ನಿಂತಿರುತ್ತೆ ಅದು ಎಮರ್ಜೆನ್ಸಿ ಮತ್ತು ಜನಗಳನ್ನ ಸೇವ್ ಮಾಡೋಕ್ಕೂ ಅಕಸ್ಮಾತ್ ಈ ಫೆರ್ರಿ ಏನಾರು ಆದರೆ ಅದಕ್ಕೂ ಆ ಫೆರ್ರಿ ಇರುತ್ತೆ ಅದರ್ ದೆನ್ ದಟ್ ಎವ್ರಿಥಿಂಗ್ ಈಸ್ ಫೈನ್ ಚೆನ್ನಾಗಿದೆ ಅದು ಮೇಲೆ ಇದೆಯಲ್ಲ ಅದನ್ನು ಜನರನ್ನು ಸೇವ್ ಮಾಡೋಕ್ಕೆ ಇಟ್ಟಿರೋದು ಇಲ್ಲೆಲ್ಲ ಜಾಕೆಟ್ಸ್ ಇಟ್ಟಿದ್ದಾರೆ ಸೇಫ್ಟಿ ಜಾಕೆಟ್ಸು ಇನ್ನೇನು ಫೆರ್ರಿ ಶುರು ಮಾಡ್ತಾರೆ ಒಂದು 10 ನಿಮಿಷ ಆಗ್ಬೋದು ಇಲ್ಲಿಂದ ಆ ಕಡೆ ಕ್ರಾಸ್ ಮಾಡೋಕ್ಕೆ ಸ್ವಲ್ಪ ದೊಡ್ಡದಿದೆ ನದಿ ಹಂಗಾಗಿ ಒಂದು 10 ನಿಮಿಷ ಆಗ್ಬೋದು ಇನ್ನೇನು ಫೆರ್ರಿ ಜೋರು ಮಾಡ್ತಾರೆ 5 ಗಂಟೆ ಆಯ್ತು 5 ಗಂಟೆ ಆಯ್ತಲ್ಲ ಹಂಗೆಲ್ಲ ಚೂರು ತಿನ್ನಲ್ಲ ಬಿಡಿ ಚೂರು ತಿನ್ನಲ್ಲ ಕೊಡ ಒಂದೇ ಕೊಟ್ಟಿದೆಯಲ್ಲೋ 2 ಕೊಟ್ಟಿದೆಯಲ್ಲೋ ಶುರು ಮಾಡಿದ್ರು ಇಲ್ಲಿ ಮಠ ಕಾಯಿಸಿರು ಒಂದು 4 ನಿಮಿಷ ಲೇಟ್ ಆಯಿತು 2 ನಿಮಿಷ ಯಾವುದೋ ಒಂದು ಗಾಡಿ ಹತ್ಕೊಳ್ಳೋದಿತ್ತು ಅದಕ್ಕೆ ಲೇಟ್ ಮಾಡೋರೆ ಬರೋ ಸ್ಟೇ ಒಂದು 10 ನಿಮಿಷ ಆಗುತ್ತೆ ಇಲ್ಲಿಂದ ಆ ಕಡೆ ಹೋಗೋಕ್ಕೆ ಚೆನ್ನಾಗಿದೆ
ನಿಮಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಬೋಟ್ ವಾಪಸ್ ಈ ಕಡೆಗೆ ಬಂತು. 1 ಗಂಟೆಗೆ ಒಂದೊಂದು ಬೋಟ್ ಇರುತ್ತೆ. ಒಂದು ಬೋಟ್ ಈ ಕಡೆ 6 ಗಂಟೆಗೆ ಆಗಿಂದ ಆ ಕಡೆಗೆ ಬಂದರೆ 7 ಗಂಟೆಯಿಂದ ಈ ಕಡೆ ಹೋಗುತ್ತೆ. ಮತ್ತೆ 8 ಗಂಟೆಯಿಂದ ಮತ್ತೆ 7 ಗಂಟೆಗೆ ಆ ಕಡೆಯಿಂದ ಒಂದು ಬರುತ್ತೆ. ಒಂದೊಂದು ಗಂಟೆ ಒಂದೊಂದು ಇರುತ್ತೆ ಅಲ್ವಾ? ಹೌದು, ಕರೆಕ್ಟ್. ಹಾಂ ಹೇಳು ಏನು ಬೇಡ, ಏನು ಹೇಳ್ತೀನಿ. ಹಾಂ ಹೇಳು 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 ಏನು ಹೇಳು. ಏನಿಲ್ಲ, ಗೋ. ನೋ 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 ಸ್ಟ್ರೈಟ್. ಗೋ 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 ಗೋ. ಗುಡ್ ಬಾಯ್, ಗುಡ್ ಬಾಯ್. ಇವಾಗ ನಾವು ರಾಯಗಢ ಜಿಲ್ಲೆಗೆ ಬಂದಿದ್ದೀವಿ. ಸಾವಿತ್ರಿ ನದಿಯಿಂದ ಆಚೆಗೆ रत्नागिरी कಡೆಯಿಂದ रायगढ़ जिले. दादा थोड़ा पानी मिलता है? हमारा बाटल है उसके अंदर भरना. ओह थैंक्स. हाँ थैंक यू. ಮಾಳ್ವಣ್ಣಿಂದ ಮುಂಬೈ ಮಠ 3 ಜಿಲ್ಲೆ ಇರೋದು ಕೋಸ್ಟಲಲ್ಲಿ. ನಮ್ಮಲ್ಲಿ ಉಡುಪಿ, ಮಂಗಳೂರು, ಕಾರವಾರ ಮತ್ತೆ ಜಿಲ್ಲೆ ಇದ್ದಾವೆ. ಅಲ್ಲೂ 3 ಜಿಲ್ಲೆ ಇದ್ದಾವಲ್ಲ. ಆದರೆ ಇಲ್ಲಿಗೂ ಅಲ್ಲಿಗೂ ಭಾಳ ಡಿಫ್ರೆನ್ಸ್ ಇದೆ. ನಮ್ಮಲ್ಲಿ ಇಷ್ಟೊಂದು ಕೋಸ್ಟಲ್ ಇಲ್ಲ ಅನಿಸುತ್ತೆ. ಆಮೇಲೆ ರೋಡೆಲ್ಲ ಸಖತ್ತಾಗಿದ್ದಾವೆ ನಮ್ಮಲ್ಲಿ. ಇಲ್ಲಿ ರೋಡ್ ಕನೆಕ್ಟಿವಿಟಿ ಇಲ್ಲ. ನಡುವೆ ಫೆರಿ ಎಲ್ಲ ದಾಟ್ಕೊಂಡು ಹೋಗ್ಬೇಕು ಅವರು. ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಿಗೆ ಹೋಗಬೇಕು ಅಂದರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಿಗೆ ಹೋಗ್ಬೇಕು ಅವರು ಅಂದರೆ ಫೆರಿ ಎಲ್ಲ ದಾಟ್ಕೊಂಡು ಹೋಗಬೇಕು. ಹಾಗೆಲ್ಲ ಇದೆ ಸಿಚುವೇಶನ್ನು. ದೊಡ್ಡ ದೊಡ್ಡ ಜಿಲ್ಲೆ ಅನಿಸುತ್ತೆ ಇವೆಲ್ಲ. ಆಮೇಲೆ ನಮಗೆ ಹೇಳಿದರು ಗುರು, ಈ ರತ್ನಗಿರಿ ಜಿಲ್ಲೆಯಲ್ಲಿ ML MP ಗಳು ಸರಿ ಇಲ್ಲ, ಅದಕ್ಕೆ ರೋಡ್ ಸರಿ ಇಲ್ಲ. ಬಟ್ ರಾಯಗಢ ಜಿಲ್ಲೆನಲ್ಲಿ ರೋಡೆಲ್ಲ ಮಸ್ತಿದ್ದಾವೆ ಅಂತ ಲಾಸ್ಟ್ಗೆ ಹೇಳಿದ್ರು ಒಬ್ಬರು. ನಿಜವಾಗ್ಲೂ ರೋಡೆಲ್ಲ ಚೆನ್ನಾಗಿದ್ದಾವೆ ಹಂಗೇನೆ. ಯಪ್ಪ, ರತ್ನಗಿರಿ ಜಿಲ್ಲೆನಲ್ಲಿ ಪಟ್ಟಿರೋ ಕಷ್ಟ 1-2 ಬರ್ಕಂಗೆ ಕುತ್ಕೋಬೇಕು ಅನ್ನೋ ಪ್ರಬಂಧವ. ಅಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀವಿ ಅಲ್ಲಿ. ಇಲ್ಲಿ ಜಾಸ್ತಿ ಹಬ್ಗಳಿಲ್ಲ. ಈ ಥರ ಚಿಕ್ಕ ಪುಟ್ಟದು ಒಂದು 2-3 ಇದೆ. ಅದು 30 ಕಿಲೋಮೀಟ್ರ್ ಗ್ಯಾಪಲ್ಲಿ. ಒಂಚೂರು ಅಪ್ಪತ್ಬಿಟ್ರೆ ಆಮೇಲೆ ಫುಲ್ ಈಸಿ ಆಗುತ್ತೆ. ಸರಿ ಬಾಯ್ಲಿ ಬಾಯ್ಲಿ ಮಸ್ತಿದೆ ಬಾ. या तिकडे या. मराठी येते मला. आयती क्या है नाम तुम्हारा? आयुष संदेश होत्रे. वो आता है 2-2 का 1, 2-2 का 4, 2-3 का 6 आते हैं? 2-1 का 2, 2-2 का 4, 2-3 का 6 आता है? 2 का 4 नो 2-1 का 2, 2-2 का 4, 2-3 का 6 आता है? नहीं आते. किती तक आता है? किती तक आता है? हाँ म्हणजे काय नहीं आते. किती क्लास? 6. कौन सा स्कूल? रायगढ़ जिल्हा परिषद शाळा कारंजा मराठी. मराठी माध्यम. ओ हेडमास्टर का नाव काय? या सर, या तिकडे या तिकडे या. अण्णा पापा टाईट आवाने बिडो. भैरवा गेट अप. भैरवा लुक. ಆ ಹುಡುಗ್ರು ಹೆಂಗೆ ಕೇಕೆ ಹೊಡಿತಿದ್ವಲ್ಲ. ಥೂ, ಸಣ್ಣ ಹುಡ್ರಲ್ಲೇ ಅವಕ್ಕಿನ್ನೂ ಏನೂ ಗೊತ್ತಿಲ್ಲಲ್ಲೇ. ಇಲ್ಲ ಅವರು ಇಲ್ಲ ಭಜನೆ ಅವ್ರು ಆ್ಯಕ್ಚುಲಿ ನಾನು ಬರ್ಬೇಕಾರೆ ಸುಮ್ಮನೆ ಇದ್ರು. ಸುಮ್ಮನೆ ಕೇಕ್ ಹೊಡಿತಿದ್ರು. ಬಿಗ್ ಫ್ಯಾನ್ ಅಂತ ಕರೆದೆ ಹತ್ರಕ್ಕೆ ಮಗ್ಗಿಯಳ ಅಂದೆ. ಬರಲ್ಲ ಅಂದ್ ಹೊಂಟ ನೋಡು. ಈಗ ಬ್ಯಾಟ್ರಿ ಲೋ ಬಂತ ನಿಂದು? ನಾನು ಬಂದು 1 ಅವರ್ ಆಗೈತೆ ಅಲ್ಲೇ. ಉಳ್ಕೋಬೇಕಲ್ಲೇ ಸಾಕು. ರೋಡ್ ಮಸ್ತಾಗಿದೆ. ಹೋಟ್ಲು ಗಿಟ್ಲು ಸಿಗ್ಬೋದು. ಸ್ವಲ್ಪ ವೆಹಿಕಲ್ ಕಂಡೀಷನ್ ಜಾಸ್ತಿ ಇದೆ. ಹೋಟ್ಲು ಗಿಟ್ಲು ಸಿಗ್ಬೋದು.
ಯಾ ಟ್ರಕ್ ಯಾ ಗೋ 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 ಹೊಂಟ ಟ್ರಕ್ ಒಂದು ಕಳ್ಸಾಯ್ತಾ ಮತ್ತಾರು ಇದ್ದಾರೆ ಕಳ್ಸೋರು ಸ್ವಲ್ಪ ಅಪ್ಪಿದೆ ಸ್ವಲ್ಪ ವೈಬ್ ಇದ್ರಲ್ಲ ಜನ ಇಲ್ಲಿ ಅವನು ವೈಬ್ ಇಲ್ಲ, ಅವ್ನು ಹಾಕಿರೋ 90 ರೂಪಾಯಿ ವೈಬ್ ಇರೋದು ಮೇ ಬಿ. ಇಲ್ಲ 90 ರೂಪಾಯಿ ವೈಬಿಗೆಲ್ಲ ಹಂಗೆ ಮಾಡಲ್ಲ, ಎಣ್ಣೆ ಹೊಡೆದಿಲ್ಲ ಅವ. ಸಣ್ಣ ರೋಡ್ ತೋರಿಸ್ತಾ ಇತ್ತು ಅದು ತಾನೇ? ಅಲ್ಲ ದೊಡ್ಡ ರೋಡೇ ಇದೆ ಹೊಡಿ. ಅಲ್ಲಿ ಮುಂದೆಲ್ಲ ಹೋಗಿ ಸಣ್ಣ ರೋಡ್ ತೊಗೊಬೇಕಿಲ್ಲ ಮತ್ತೆ? ಇಲ್ಲ ಅನ್ಸುತ್ತೆ ಹೊಡಿ. ಹೊರಗಡೆ ನೋಡ್ತಿರ್ಬೋದು ಸಖತ್ ಮಳೆ ಬರ್ತಿದೆ. ನಾವು ಹಾಗೆ ದಾರಿಯಲ್ಲಿ ಹೋಗ್ತಾ ಒಂದು ಹೋಟೆಲ್ ಹತ್ರ ನಿಲ್ಸಿದ್ವಿ. ಹೋಟೆಲ್ ಬೆಳಗ್ಗೆ ತೋರಿಸ್ತೀನಿ. ಹಂಗೆ ಹೋಟೆಲವರು ನಮ್ಮ ಬಾಯಿ ಮನೆ ಒಳಗೆ ಉಳ್ಗೊಳಗೆ ವ್ಯವಸ್ಥೆ ಮಾಡಿದ್ರು. ಬೈ ತುಂಬ ಥ್ಯಾಂಕ್ಸ್ ಬೈ पापा छठ पूजा नहीं गया क्यों भाई? मुसलमान ओह इसलिए नहीं गया, ठीक है भाई. फिर भी छठ पूजा मुसलमान के लिए नहीं सबके लिए होता है. है, लेकिन वो क्या है ना कि मैं नहीं जा पाया, अभी घर से आया हूँ मैं. अभी घर से आए हो, ठीक है भाई. बकरीद बनाते हैं ना. ಏನೋ ಬೈ ಚೆನ್ನಾಗಿರೋ ದೇವ್ರು ನೀನು ಚೆನ್ನಾಗಿಟ್ಟಿರಲಿ, ಅಲ್ಲಾಹು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಸರಿ ಮಗ, ಮೇಲೆ ಮಲ್ಕದೀನಿ ಮಗ. ಹಾಂ ನೀನು ಬೈ ಪಕ್ಕ ಮಲ್ಕ ಮಗ. ಹಾಂ ನಾನೇ ಕೆಳ ಮಲ್ಕತೀನಿ ಬಿಡು. ನಿಮ್ಮ ಮೇಲೆ ನೀನು ಚೆನ್ನಾಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು.